A protest against BJP erupted at Chakpalapur district by the labourers who allegedly said they were cheated by the party. Apparently, they were promised to be paid 500 rupees to be a part of Prime Minister Modi's visit for the Kempegowda statue rally. But post the event, they were only paid 100 rupees. ನಿನ್ನೆ ಬೆಳಗ್ಗೆ BJP ಕಾರ್ಯಕರ್ತ ಇದಕ್ಕೆ ಮೀಟಿಂಗ್ಗೆ ಮೋದಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಆ ಮೀಟಿಂಗ್ಗೆ ಬೇಕು ಹುಡುಗರು ಅಂತ ಹೇಳಿದ್ರು. ನಮ್ಮ ಕಾರ್ಮಿಕ ಅಧ್ಯಕ್ಷ ಅಲ್ಲಿದ್ದಾನೆ, ಆತನ ಬಂದು ಹುಡುಗರು ಬೇಕು ಅಂತ ಹೇಳ್ದ. ನಾನು 40 ಜನ ಹುಡುಗರನ್ನ ರೆಡಿ ಮಾಡಿದೆ. ಅವರೆಲ್ಲ ಕೂಲಿ ಕಾರ್ಮಿಕರು, ಕೂಲಿ ಮಾಡೋದು. ನಾನು ಮಾರ್ಕೆಟಲ್ಲಿ 40 ಜನ ಹುಡುಗರನ್ನ ಕರ್ಕೊಂಡು ಅದೇನೋ ಅವ್ರಿಗೆ ಡೈಲಿ ಕೂಲಿ ಕೊಡಬೇಕು. ಡೈಲಿ ಬಾಪ ಬನ್ನಿ ಅಂದ್ಬಿಟ್ಟು 500 ರೂಪಾಯಿ ಕೊಡ್ತೀವಿ ಅಂತ ಕರ್ಕೊಂಡೋದೆ. 500 ರೂಪಾಯಿ ಕೊಡ್ತೀವಿ ಅಂತ ಕರ್ಕೊಂಡೋಗಿ ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು. ಬೆಳಗ್ಗೆ ಟಿಫನ್ ಮಾತ್ರ ಸಿಕ್ತು, ಮಧ್ಯಾಹ್ನ ಊಟ ನೀರು ಏನೂ ಇಲ್ಲ, ಏನೂ ಸಿಗಲಿಲ್ಲ. ಮತ್ತು ಸಾಯಂಕಾಲ 6:30ಗೆ ಬಂದ್ರಿ. 6:30ಗೆ ಬಂದು ನಮಗೇನೂ ಸಿಗಲಿಲ್ಲ. ಮತ್ತು ಇವ್ರಿಗೆ ಇನ್ನು ಡೈಲಿ ಕೂಲಿ ಕೊಡಲೇಬೇಕು. ಅವ್ರಿಗೆ ಹೇಳಿದ್ದಕ್ಕೆ ಅವರು 100 ರೂಪಾಯಿ ಕೊಡೋಕೆ ಬಂದ. ಒಬ್ಬರಿಗೆ 100 ರೂಪಾಯಿ. ಅವ್ರು ಡೈಲಿ ಅವತ್ತು ಅವರು ಗಾರೆ ಕೆಲ್ಸಕ್ಕೆ ಹೋಗಿದ್ರು. ಡೈಲಿ 500 ರೂಪಾಯಿ ಸಂಪಾದನೆ ಮಾಡ್ತಾರೆ. ಏನೋ ನಾನು 500 ರೂಪಾಯಿ ಕೊಡ್ತೀನಿ ಅಂತ, ಏನೋ ಬಿಡು ಕೆಲಸ ಮಾಡಿದಿರಾ 500 ರೂಪಾಯಿ ಕೊಡ್ತಾರೆ ಅಂತ ಖುಷಿಗೆ ಅವರು ಆಸೆ ಪಟ್ಟು ಬಂದು ಬಸ್ ಹತ್ಬಿಟ್ರು. ಮಧ್ಯಾಹ್ನ ಊಟ ಇಲ್ಲ, ಬೆಳಿಗ್ಗೆ ಟಿಫನ್ ಕೊಟ್ಟರು. ರಜಾ ಇತ್ತಾ ನಿಮಗೆ? ರಜಾ ಏನಿರಲಿಲ್ಲ, ಕೆಲಸ ರಜಾ ಹಾಕ್ಸಿ ನಾನು ಕರ್ಕೊಂಡೋಗಿದ್ದು. ಕೆಲಸ ರಜಾ ಹಾಕ್ಸ್ಬಿಟ್ಟು ನಾನು ಕರ್ಕೊಂಡೋಗಿದ್ದು. ನನ್ನ ಮಾತಿಗೆ ಬಂದರು. ಇವಾಗ ನಮ್ಮ ಹೆಡ್ ಇರ್ತಾರಲ್ಲ, ಅವ್ರು ನನಗೆ ಹೇಳಿದ್ರು, ಇದಾರ ಹುಡುಗರು, ಇದರ ಅಧ್ಯಕ್ಷರಲ್ಲಿ ಇದಾರ ಅಂತ. ನಾನು ಹುಡುಗರನ್ನ ರೆಡಿ ಮಾಡಿದೆ, 40 ಜನ ಹುಡುಗರು ರೆಡಿ ಮಾಡಿದೆ. ನನ್ನ ಮಾತಿಗೋಸ್ಕರ ಬಂದರು. ಅವ್ರಿಗೆ ಸಾಯಂಕಾಲ 6:30ಗೆ ಬಂದ ತಕ್ಷಣ 100 ರೂಪಾಯಿ ಕೊಡೋಕ್ಕೆ ಬಂದರು. ಈಗ ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನಾವು ಇವಾಗ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ. ಇಲ್ಲಿ ಇವಾಗ ನಾನು ಕರ್ಕೊಂಡೋದೆ ಅಲ್ಲ, ಡೈಲಿ 500 ರೂಪಾಯಿ ಅಂತ 40 ಜನಕ್ಕೆ 20,000 ಆಗುತ್ತೆ. 4,000 ಕಾಸು ಕೊಡೋಕೆ ಬಂದರೆ 5,000 ಕಾಸು ಕೊಡೋಕೆ ಬಂದರು. 5,000 ರೂಪಾಯಿ ಕೊಟ್ಬಿಟ್ಟು ನಾನು ಎಲ್ಲರಿಗೂ ನನ್ನ ಕೈಯಿಂದ ಹಾಕ್ಕೊಡ್ಲಾ? ಯಾರು ಕರ್ಕೊಂಡೋಗಿದ್ದು ಹೇಳಿದ್ದು? ನಂದೀಶ್ ಅಣ್ಣ. ಏನವರು? ಅವರು ಇಲ್ಲಿ ಸಿಮೆಂಟ್ ಅಂಗಡಿ ರೀಡರ್. BJP ಲೀಡರಾ? ಹಾಂ. ಈಗೇನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರೆ? ಏನಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನಂದ್ರು ಪೊಲೀಸ್ನವರು? ಒಂದು 5 ಮಿನಿಟ್ಸು ಎಸ್ ಬರ್ತಾ ಇದ್ದಾರೆ, ಬರಲಿ ಕೂತ್ಕೊಳ್ಳಿ ಅಂದರು. ಇವಾಗ ನಾನು ಒಬ್ಬ 40 ಜನಕ್ಕೆ 100 ರೂಪಾಯಿ ಕೂಡ 4,000 ಆಗುತ್ತೆ. 100 ರೂಪಾಯಿ ಅವ್ರು ಇಸ್ಕೊಂತಾರ? 500 ರೂಪಾಯಿ ಕೊಡ್ತೀವಿ ಅಂತ ಆಸೆ ಕರ್ಕೊಂಡು ಹೋಗಿದ್ದೀನಿ. ನೆನ್ನೆ 6:30 ಬಂದು ನಿಂಗೆ ಯಾಕಪ್ಪ ಬಾಪ ನೀನು ಬಂದ ತಕ್ಷಣ ಹಂಗೆ ಕಾಸು ಎಣಿಸ್ತೀನಿ ಅಂತ ಹೇಳಿದ್ದೀನಿ. 6 ಗಂಟೆಗೆ 6:30 ಬಂದು ಇಳಿದ ಮೇಲೆ ಅವರೆಲ್ಲ ನನ್ನ ನೋಡಿ ಹೆಂಗೆ ಸುತ್ಕೊಂಡವ್ರು ನೋಡಿ ಎಲ್ಲರೂ.